ಸ್ನೇಹಿತರೆ ನಮಸ್ಕಾರ. ದೇವರಾಯನ ದುರ್ಗ ಕ್ಷೇತ್ರದ ವಿಶೇಷ ಏನೆಂದರೆ ಇಲ್ಲಿ 2 ದಿವ್ಯ ದೇವಾಲಯಗಳಿವೆ. ಒಂದು ಶ್ರೀ ಯೋಗಲಕ್ಷ್ಮೀ ನರಸಿಂಹ ಸ್ವಾಮಿ, ಮತ್ತೊಂದು ಶ್ರೀ ಭೋಗಲಕ್ಷ್ಮೀ ನರಸಿಂಹ ಸ್ವಾಮಿ. ಮೊದಲಿಗೆ ಶ್ರೀ ಯೋಗಲಕ್ಷ್ಮೀ ನರಸಿಂಹ ಸ್ವಾಮಿಯ ಇತಿಹಾಸ ಹಾಗೂ ವಿಶೇಷತೆಗಳನ್ನು ಇಲ್ಲಿನ ಪುರೋಹಿತರಾದ ಪೂಜ್ಯ ಶ್ರೀ ಮೋಹನ್ ಕುಮಾರ್ ಅವರಿಂದ ಮಾಹಿತಿ ಪಡೆಯೋಣ. ಇವತ್ತು ಈ ಕರಿಗಿರಿ ಪುಣ್ಯಕ್ಷೇತ್ರದಲ್ಲಿ ಸ್ವತಃ ಶ್ರೀ ಸ್ವಾಮಿ ಯೋಗ ನರಸಿಂಹ ಸ್ವಾಮಿಯ ಸದಾ ಸ್ಮರಿಸ್ತಾ ಅವ್ರ ಧ್ಯಾನ ಕಳೀತಾ ಇರ್ತಕ್ಕಂಥ ನಮ್ಮ ಐನೂರ ಹತ್ರ ಈ ಪುಣ್ಯಕ್ಷೇತ್ರದ ಬಗ್ಗೆ ಐತಿಹ್ಯ ಏನು ಅಂತ ತಿಳ್ಕೊಳ್ಳೋಣ. ನೀವು ಸಹ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಸ್ವಾಮಿ ಕಲ್ಪುರಾಣ ಐತಿಹ್ಯ ಏನಿದೆ ಅದನ್ನು ನಮ್ಮ ಪ್ರೇಕ್ಷಕರಿಗೆ ವಿವರಿಸಬೇಕಾಗಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಸ್ತನ ಕಸ್ತೂರಿ ಲಾಂಛನಾಯಿತ ವಕ್ಷಸೆ ಶ್ರೀಮತ್ ಕರಿಗಿರೀಶಾಯ ನಾರಸಿಂಹಾಯ ಮಂಗಳಂ. ಇದು ಕರಿಗಿರಿ ಕ್ಷೇತ್ರ ಅಂತೇಳಿ. ಕರಿಗಿರಿ ಕ್ಷೇತ್ರದಲ್ಲಿ ಈ ಬೆಟ್ಟದ ಮೇಲೆ ಯೋಗಲಕ್ಷ್ಮೀ ನರಸಿಂಹಸ್ವಾಮಿಯವರು ಹಾಗೂ ಪಕ್ಕದಲ್ಲಿ ಸ್ವತಂತ್ರ ವೀರ ಮಹಾಲಕ್ಷ್ಮಿ ಅವನವರಿದ್ದಾರೆ. ಈ ಎರಡೂ ಮೂರ್ತಿಗಳು ಉದ್ಭವ ಮೂರ್ತಿಗಳು. ಬ್ರಹ್ಮದೇವರ ಅರ್ಚನೆ ಯೋಗದಿಂದ ಉದ್ಭವ ಆಗಿರ್ತಕ್ಕಂಥದ್ದು. ಒಳಗಡೆ ಇರ್ತಕ್ಕಂಥದ್ದು ಯೋಗಲಕ್ಷ್ಮೀ ನರಸಿಂಹ ಅವರು ಬ್ರಹ್ಮದೇವರು ಇಲ್ಲಿ ಬಂದು ತಪಸ್ಸು ಮಾಡಿದಂಥ ಕಾಲದಲ್ಲಿ ಅವರಿಗೆ ದರ್ಶನ ಕೊಟ್ಟಿದ್ದಾರೆ. ತದನಂತರ ಪಕ್ಕದಲ್ಲಿ ಶ್ರೀ ಸ್ವತಂತ್ರ ವೀರ ಮಹಾಲಕ್ಷ್ಮಿ ಅಮ್ಮನವರಿದ್ದಾರೆ. ಅಲ್ಲಿ ಬ್ರಹ್ಮನೇ ಬಂದು ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿದ್ದಾರೆ. ಈ ಕರಿಗಿರಿ ಕ್ಷೇತ್ರ ಅಂತಂದರೆ ಈ ಬೆಟ್ಟ ಆನೆ ಆಕಾರವಾಗಿದೆ. ಕರಿ ಅಂತಂದರೆ ಆನೆ, ಗಿರಿ ಅಂತಂದರೆ ಬೆಟ್ಟ ಅಂತೇಳಿ, ಆದ್ದರಿಂದ ಅದು ಕರಿಗಿರಿ ಕ್ಷೇತ್ರ ಅಂತೇಳಿ. ಮತ್ತು ಇಲ್ಲಿ ಊರೊಳಗಡೆ ಒಂದು ದೇವಸ್ಥಾನ ಇದೆ, ಅದು ಭೋಗಲಕ್ಷ್ಮೀ ನರಸಿಂಹ ಅಂತೇಳಿ. ಅದು ದೂರ್ವಾಸ ಮಾಮನಿಗಳು ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು. ಯಾತಕ್ಕೋಸ್ಕರ ಈ ಕರಿಗಿರಿ ಕ್ಷೇತ್ರದಲ್ಲಿ 2 ದೇವಸ್ಥಾನಗಳಿದೆ ಅಂತಂದರೆ, ಇಲ್ಲಿ ಬ್ರಹ್ಮದೇವರು ಬಂದು ಇಲ್ಲಿ ತಪಸ್ಸು ಮಾಡಿದಾಗ ದರ್ಶನ ಕೊಟ್ಟ ನಂತರ ದೂರ್ವಾಸ ಮಹಾಮನಿಗಳು ಇಲ್ಲಿ ಬಂದಂಥ ಕಾಲದಲ್ಲಿ ಸ್ವಾಮಿಯವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಏನಪ್ಪ, ದಟ್ಟ ಅರಣ್ಯದಲ್ಲಿದೆಯಾ, ನೀನು ಎಲ್ಲರೂ ಬಂದು ದರ್ಶನ ಮಾಡಬೇಕು, ಮತ್ತು ನಾನು ನಿನಗೆ ಭೋಗವಾಗಿ ಪೂಜೆ ಮಾಡಬೇಕು, ಯಾವ ರೀತಿ ಅಂತ ಕೇಳಿಕೊಂಡಾಗ ಸ್ವಾಮಿಯವರು ದೂರ್ವಾಸ ಮಾಮನಿಗಳಿಗೆ ಹೇಳ್ತಾರೆ, ನನ್ನ ಪ್ರತಿರೂಪವಾದ ಇನ್ನೊಂದು ರೂಪನ ನಿನಗೆ ಎಲ್ಲಿ ಅನುಕೂಲ ಇದೆಯೋ ಅಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತೇಳಿ. ಆಗ ಅವರು ಊರೊಳಗಡೆ ಪ್ರತಿಷ್ಠೆ ಮಾಡ್ತಾರೆ. ಅದು ಭೋಗಲಕ್ಷ್ಮೀ ನರಸಿಂಹ ಅಂತೇಳಿ. ಅಲ್ಲಿ ಸ್ವಾಮಿಯವರಿಗೆ ಹೆಚ್ಚಿನ ಸೇವೆಗಳು ನಡೆಯುತ್ತೆ, ಭೋಗವಾಗಿರ್ತಕ್ಕಂಥದ್ದು. ಮತ್ತು ಎಲ್ಲ ಜನಗಳು ಅಲ್ಲಿ ಸುಖವಾಗಿ ಬಂದು ದರ್ಶನ ಮಾಡ್ಬೋದು. ಆದರೆ ಈ ಬೆಟ್ಟದ ಮೇಲೆ ಅವರು ಕಷ್ಟ ಬಿದ್ದು ಯೋಗ ಇರಬೇಕು. ಯೋಗ ಇದ್ದರೆ ಸ್ವಾಮಿಯವರ ದರ್ಶನ ಆಗೋದು. ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಇದು. ಮತ್ತು ಪಕ್ಕದಲ್ಲಿ ಮಹಾಲಕ್ಷ್ಮಿ, ಸ್ವತಂತ್ರ ವೀರ ಮಹಾಲಕ್ಷ್ಮಿ ಅಂತ ಹೇಳಿದ್ದಲ್ಲ, ಅದು ಬೇಡಿದ ವರಗಳನ್ನು ಮಹಾಲಕ್ಷ್ಮಿ ಅಮ್ಮನವರು ಭಕ್ತಾದಿಗಳಿಗೆ ಸ್ವತಂತ್ರವಾಗಿ ವರ ಕೊಡ್ತಕ್ಕಂಥವಳು. ಯಾವ ರೀತಿಯಾಗಿ ಸ್ವತಂತ್ರ ವೀರ ಮಹಾಲಕ್ಷ್ಮಿ ಆದಳು ಅಂತಂದರೆ, ದೇವತೆಗಳು ಹಾಗೂ ರಾಕ್ಷಸರು ಸಮುದ್ರ ಮಥನ ಮಾಡ್ತಾ ಇರ್ತಾರೆ. ಸಮುದ್ರ ಮಥನ ಮಾಡಿದಂಥ ಕಾಲದಲ್ಲಿ ಕಲ್ಪವೃಕ್ಷ, ಕಾಮಧೇನು, ಹಾಲಾಲ, ಅಮೃತ ಎಲ್ಲ ಆವಿರ್ಭಾವ ಆಗಿ ಬರುತ್ತೆ. ತದನಂತರ ಕೊನೆಯಲ್ಲಿ ಮಹಾಲಕ್ಷ್ಮಿ ಅಮ್ಮನವರು ಆವಿರ್ಭಾವ ಬರ್ತಾರೆ. ಮಹಾಲಕ್ಷ್ಮಿಯವರು ಬಂದಂಥ ಕಾಲದಲ್ಲಿ ಎಲ್ಲ ದೇವತೆಗಳು ಯೋಚನೆ ಮಾಡ್ತಾರೆ, ಅಮ್ಮನವರು ಬರ್ತಾ ಇದ್ದಾರೆ, ಅವ್ರನ್ನ ಕರೆದು ಒಂದು ಸತ್ಕಾರ ಮಾಡಬೇಕು, ಅವ್ರು ಕೂತ್ಕೊಳ್ಳೋಕೆ ಒಂದು ಆಸನ ಕೊಡಬೇಕು ಅಂತೇಳಿ ಯೋಚನೆ ಮಾಡ್ತಾರೆ. ಯಾವ ರೀತಿ ಅಂತಂದರೆ, ಈಗ ನಮ್ಮ ಮನೆಗೆ ನಾವು ಒಬ್ಬರು ಅತಿಥಿಗಳು ಬಂದರೆ ನಾವು ಬನ್ನಿ ಕೂತ್ಕೊಳ್ಳಿ ಅಂತೇಳಿ ಕೂತ್ಕೊಳ್ಳೋಕೆ ಒಂದು ಚೇರೋ ಚಾಪೆನೇ ಕೊಡ್ತೀವಲ್ಲ, ಆ ರೀತಿಯಾಗಿ ಅಮ್ಮನವ್ರಿಗೆ ಒಂದು ಆಸನ ಕೊಟ್ಟು ಅವ್ರು ಸತ್ಕಾರ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ವಿಷ್ಣು ಮಾಯೆಯಿಂದ ಸಮುದ್ರದಲ್ಲಿ ಯಾವುದೇ ರೀತಿ ಆಸನ ಸಿಗಲ್ಲ. ಆಸನ ಸಿಗದೇ ಇದ್ದಾಗ ಎಲ್ಲ ದೇವತೆಗಳು ವಿಷ್ಣುನ ಪ್ರಾರ್ಥನೆ ಮಾಡ್ಕೊತಾರೆ, ಏನಪ್ಪ ನಿನ್ನ ಮಾಯೆ ಈಗ ಆಗೋಯ್ತಲ್ಲ, ಅಮ್ಮನವ್ರಿಗೆ ಒಂದು ಆಸನ ಕೊಡೋಕ್ಕೆ ಏನೂ ಇಲ್ವಲ್ಲ ಅಂದಾಗ ವಿಷ್ಣು ತನ್ನ ವಾಹನವಾದ ಗರುಡನ ಬಿಟ್ಟುಕೊಡ್ತಾರೆ. ಇಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿಯವರು ಗರುಡ ವಾಹನದ ಮೇಲೆ ಸ್ವತಂತ್ರ ವೀರ ಮಹಾಲಕ್ಷ್ಮಿಯಾಗಿ ಕೂತಿದ್ದಾರೆ. ನಮ್ಮ ವಿಶ್ವದಲ್ಲಿ ಎಲ್ಲೇ ಹುಡುಕಿದ್ರು ಗರುಡ ವಾಹನದ ಮೇಲೆ ಕೂತಿರ್ತಕ್ಕಂಥ ಮಹಾಲಕ್ಷ್ಮಿ ಅಮ್ಮನವರು ಸಿಗಲ್ಲ. ಈ ಕರಿಗಿರಿ ಕ್ಷೇತ್ರದಲ್ಲಿ ಮಾತ್ರ ಮಹಾಲಕ್ಷ್ಮಿ ಅಮ್ಮನವರು ಗರುಡ ವಾಹನದ ಮೇಲೆ ಕೂತಿ ವೀರಾಸನದಲ್ಲಿ ಅರ್ಧ ಪದ್ಮಾಸನದಲ್ಲಿ, ಒಂದು ಎಡಗಾಲ ಮಡಚಿ ಬಲಗಾಲ ಕೆಳಗಡೆ ಬಿಟ್ಟು ಅರ್ಧ ಪದ್ಮಾಸನದಲ್ಲಿ ಕೂತಿದ್ದಾರೆ. ಯಾವ ರೀತಿಯಾಗಿ ಅಂತಂದರೆ, ಈ ಮಹಾಲಕ್ಷ್ಮಿಯನ್ನು ಶುಕ್ರವಾರ ರಾವು ಕಾಲದಲ್ಲಿ ನಾವು ದರ್ಶನ, ಪೂಜೆ, ಸೇವೆ ಮಾಡೋದ್ರಿಂದ, ಗರುಡ ಹಾಗೂ ಮಹಾಲಕ್ಷ್ಮಿ ಏಕಕಾಲದಲ್ಲಿ ದರ್ಶನ ಮಾಡೋದ್ರಿಂದ ನಮಗೆ ಸರ್ಪದೋಷ, ಕಾಳಸರ್ಪದೋಷ, ವಿವಾಹ ಕಟಕ ದೋಷ, ನವಗ್ರಹಾದಿ ಪೀಡಾದಿ ದೋಷಗಳು ಏನಾದರೂ ಇದ್ದರೆ ಅವೆಲ್ಲ ಮಹಾಲಕ್ಷ್ಮಿ ಅಮ್ಮನವರು ಸ್ವತಂತ್ರ ವೀರ ಮಹಾಲಕ್ಷ್ಮಿಯನ್ನು ನಿವಾರಣೆ ಮಾಡ್ತಾರೆ. ವಿಶೇಷವಾಗಿ ಪಿತೃಶಾಪ, ಪಿತೃದೋಷಗಳೇನಾದರೂ ಇದ್ದಲ್ಲಿ ಮಹಾಲಕ್ಷ್ಮಿಯನ್ನು ಗರುಡನ್ನು ಏಕಕಾಲದಲ್ಲಿ ದರ್ಶನ ಮಾಡೋದ್ರಿಂದ ನಮಗೆ ಪಿತೃಶಾಪ ಎಲ್ಲ ನಿವಾರಣೆ ಆಗುತ್ತೆ. ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರದಲ್ಲಿ ಹೇಳಿದ್ದಾರೆ, ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ತುರಪೂಜಿತೆ ಶಂಖಚಕ್ರಗದಾಸ್ತೆ ಮಾರುತೃತೆ. ನಮಸ್ತೆ ಗರುಡಾರೂಢೆ ಅಂತ 3ನೇ ಲೈನಲ್ಲಿ ಹೇಳಿದ್ದಾರೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ
ಸರ್ವಪಾಪ ಹರೇ ದೇವಿ ಮಹಾಲಕ್ಷ್ಮಿ ಅಂದರೆ ಗರುಡ ವಾಹನದ ಮೇಲೆ ಕೂತಿರ್ತಕ್ಕಂಥ ಮಹಾಲಕ್ಷ್ಮಿ ಅಮ್ಮನವ್ರನ್ನ ನಾವು ದರ್ಶನ ಮಾಡೋದ್ರಿಂದ, ಪೂಜೆ ಮಾಡೋದ್ರಿಂದ, ಸೇವೆ ಮಾಡೋದ್ರಿಂದ ನಮಗೆ ಸರ್ವಪಾಪ ನಿವಾರಣೆ ಆಗುತ್ತೈತೆ. ಆದ್ದರಿಂದ ಈ ಸ್ವತಂತ್ರ ವೀರ ಮಹಾಲಕ್ಷ್ಮಿ ಅಮ್ಮನವ್ರನ್ನ ನಾವು ದರ್ಶನ ಮಾಡೋದ್ರಿಂದ, ಶುಕ್ರವಾರ ರಾವ್ ಕಾಲದಲ್ಲಿ ದರ್ಶನ ಮಾಡೋದ್ರಿಂದ ಎಲ್ಲ ಪಾಪ ನಿವಾರಣೆ ಆಗುತ್ತೆ ಅಂದರೆ ವಿಶೇಷವಾಗಿರ್ತಕ್ಕಂಥ ಈ ಕರಿಗಿರಿ ಕ್ಷೇತ್ರ. ಮತ್ತು ಈ ಕರಿಗಿರಿ ಕ್ಷೇತ್ರ ಬೆಟ್ಟಕ್ಕೆ ಕುಂಬಿ ಬೆಟ್ಟ ಅಂತಲೂ ಒಂದು ಹೆಸರಿದೆ. ಯಾವ ರೀತಿ ಕುಂಬಿ ಬೆಟ್ಟ ಅಂತಂದರೆ, ಈ ಬೆಟ್ಟದಲ್ಲಿ ಕುಂಭಾಸುರನ ರಾಕ್ಷಸರ ಇದ್ದ, ಆ ರಾಕ್ಷಸನ ಸಂಹಾರ ಮಾಡೋದಕ್ಕೋಸ್ಕರ ಇದು ಕುಂಬಿ ಬೆಟ್ಟ ಅಂತಲೂ ಕರೀತಾರೆ. ವಿಶೇಷವಾಗಿರ್ತಕ್ಕಂಥದ್ದು ಇದು ದೇವರಾಯನ ದುರ್ಗ ಅಂತ ಆಯಿತು. ತದನಂತರ ಇದು ಪುರಾಣ ಪ್ರಸಿದ್ಧವಾದ್ದು ಕರಿಗಿರಿ ಕ್ಷೇತ್ರ ಅಂತ. ತದನಂತರ ದೇವರಾಯನ ದುರ್ಗ ಆಯಿತು. ಯಾವ ರೀತಿ ಮೈಸೂರು ಚಿಕ್ಕ ದೇವರಾಜ ಒಡೆಯರ್ ಇಲ್ಲಿ ಬಂದಂಥ ಕಾಲದಲ್ಲಿ ದೇವಸ್ಥಾನ ಗೋಪುರ ಎಲ್ಲ ಜೀರ್ಣೋದ್ಧಾರ ಮಾಡ್ತಾರೆ, ಆಗ ಇದಕ್ಕೆ ದೇವರಾಯನ ದುರ್ಗ ಅಂತ ಹೆಸರಿಡ್ತಾರೆ. ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು, ಇಲ್ಲಿ ತುಂಬ ಜನ ಭಕ್ತರು ಬರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ, ಬೇರೆ ದೇಶಗಳಿಂದ ಬರ್ತಾರೆ. ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಯೋಗಾಲಕ್ಷ್ಮಿ ನರಸಿಂಹ ಹಾಗೂ ಸ್ವತಂತ್ರ ವೀರಮಹಾಲಕ್ಷ್ಮಿ. ಊರಿನಲ್ಲಿರ್ತಕ್ಕಂಥದ್ದು ಭೋಗಾಲಕ್ಷ್ಮಿ ನರಸಿಂಹ, ಅದು ವಿಶೇಷವಾಗಿರ್ತಕ್ಕಂಥದ್ದೇ. ಎರಡೂ ದೇವಸ್ಥಾನಗಳು ಕರಿಗಿರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವಸ್ಥಾನ. ಹರಿ ಓಂ ಸ್ವಸ್ತಿ. ತುಂಬ ಧನ್ಯವಾದಗಳು. ಒಳ್ಳೆಯದಾಗಲಿ. ಎಲ್ಲ ಭಕ್ತರಿಗೂ ಈ ಸ್ವಾಮಿ ಒಳ್ಳೆಯದಾಗಲಿ, ಒಳ್ಳೆಯ ಇದು ಕರುಣಿಸಲಿ ಅಂತೇಳಿ ಸ್ವಾಮಿಯಲ್ಲಿ ಎಲ್ಲ ಭಕ್ತರ ಪರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಕೇಳಿಸ್ಕೊಂಡ್ರಲ್ಲ ಭಕ್ತ ಮಹಾಶಯರೇ, ಈ ಪುಣ್ಯಕ್ಷೇತ್ರನ ತಾವುಗಳು ಬಂದು ವಿಸಿಟ್ ಮಾಡಿ ಆ ಸ್ವತಂತ್ರ ವೀರಮಹಾಲಕ್ಷ್ಮಿ ವೀರಮಹಾಲಕ್ಷ್ಮಿ ಅಮ್ಮನವರು, ಯೋಗ ನರಸಿಂಹ, ಭೋಗ ನರಸಿಂಹ, ಆಮೇಲೆ ಮತ್ತೆ ಸುಂದರವಾದಂಥ ಅತಿ ಅದ್ಭುತವಾದಂಥ ಪ್ರಕೃತಿ ಸೌಂದರ್ಯ, ಇದನ್ನು ಸವಿರಿ ನಿಮ್ಮ ಆರೋಗ್ಯನ ವೃದ್ಧಿಪಡಿಸ್ಕೊಳ್ಳಿ. ನಮ್ಮ ಅಖಂಡ ಭಾರತದ ಈ ಪುಣ್ಯಭೂಮಿನ ಪಾವನಗೊಳಿಸ್ಬೋದು. ಖಂಡಿತ ಒಂದು ಸಾರಿ ಸಂದರ್ಶನ ಮಾಡಿ. ಹರಿ ಓಂ ಸ್ವಸ್ತಿ. ಈ ಕ್ಷೇತ್ರದ ಅಪೂರ್ವ ಮಾಹಿತಿಯನ್ನು ಭಕ್ತರಿಗೂ ವೀಕ್ಷಕರಿಗೂ ಹಂಚಿಕೊಟ್ಟ ಪುರೋಹಿತರಾದ ಪೂಜ್ಯ ಶ್ರೀ ಮೋಹನ್ ಕುಮಾರ್ ಶರ್ಮಾ ಅವರಿಗೆ ನಮ್ಮ ತಂಡದ ಪರವಾಗಿ ಅನಂತ ಧನ್ಯವಾದಗಳು. ದೇವರ ಕೃಪೆ ಎಲ್ಲರ ಮೇಲಿರಲಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕಲಾ ಪ್ರಸಿದ್ಧಿ ಯೂಟ್ಯೂಬ್ ಚಾನಲ್